ನಮಸ್ಕಾರ. ಇದು 2000 ಏಪ್ರಿಲ್ನಲ್ಲಿ 25 ವರ್ಷಗಳ ಹಿಂದೆ ಯಾವಾಗಲೂ ಪ್ರಕಟವಾಗಿರೋ ಚಂದಮಾಮದ ಒಂದು ಕತೆ. ಸರಿಯಾದ ತೀರ್ಪು ಅಂತ ಇದರದ್ದು ಹೆಸರಿದೆ. ಬರೆದವ್ರು ಯಾರನ್ನು ಕೊಟ್ಟಿಲ್ಲ. 20 ವರ್ಷಗಳ ಹಿಂದಿನ ಚಂದಮಾಮ ಕತೆ ಅಂತ. ಅಂದರೆ ಒಂದು ಪದ ಹೇಳೋದ್ರಲ್ಲಿ ಹೇಗೆ ವ್ಯತ್ಯಾಸ ಹೊಡೆಯುತ್ತೆ ಅಂತ ಇದರಲ್ಲಿ ಒಂಥರ ಚೆನ್ನಾಗಿದೆ. ಗಮನಿಸಬೇಕಾದ ವಸ್ತು ಅದೇನೆ. ಪೂರ್ವದಲ್ಲಿ ಗೌತಮಿ ತೀರದಲ್ಲಿ ಧನಗುಪ್ತ ಅಂತ ಒಬ್ಬ ಕಡು ಬಡವ ಇರ್ತಾನೆ. ಅವನ ಹೆಸರು ನೋಡಿದ್ರೆ ಧನಗುಪ್ತ, ಆದರೆ ಅವನು ತುಂಬ ಬಡವ. ಹೆಸರು ಈ ಥರ ನಿರರ್ಥಕವಾಗಿದ್ದಕ್ಕೆ ಅವನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಣ ಸಂಪಾದನೆಗೆ ಅವನು ಮಾಡಿದ ಪ್ರಯತ್ನಗಳು ಒಂದು ಫಲಿಸೋದೇ ಇಲ್ಲ. ಕೊನೆಗೆ ಅವನು ಜೀವನದಲ್ಲಿ ವಿರಕ್ತಿ ಹೊಂದಿ ಈ ಜನ್ಮಕ್ಕಿನ್ನು ಇಷ್ಟೇ ಅಂತ ಅಂದ್ಕೊಂಡು ಒಂದಿನ ನದಿಯೊಳಗೆ ಧುಮುಕ್ಬಿಡ್ತಾನೆ. ಇನ್ನು ಬದುಕೆ ಬೇಡ ಅಂದ್ಕೊಂಡು ಧುಮುಕ್ತಾನೆ. ಆ ಸಮಯಕ್ಕೆ ಅತ್ತ ಹೋಗ್ತಿದ್ದ ಸನ್ಯಾಸಿ ಒಬ್ಬ ನೋಡ್ತಾನೆ ಧನಗುಪ್ತನನ್ನು. ನದಿಯಿಂದ ಹೊರಗೆ ತೆಗೆದು ಏಕೆ ಸಾಯಬೇಕು ಅಂದ್ಕೊಂಡಿದ್ಯಪ್ಪ ಅಂತ ಸನ್ಯಾಸಿ ಧನಗುಪ್ತನ ಕೇಳ್ತಾನೆ. ಧನಗುಪ್ತ ತನ್ನ ವಿಷಯ ಎಲ್ಲ ಹೇಳ್ತಾನೆ. ಸನ್ಯಾಸಿ ಅವನಿಗೆ ಒಂದು ತಾಯ್ತ ಕೊಟ್ಬಿಟ್ಟು ಇದನ್ನು ಕಟ್ಕೊಂಡು ಆದರೆ ನಿನಗೆ ಅದೃಷ್ಟ ಕುಲಾಯಿಸುತ್ತೆ, ಶೀಘ್ರದಲ್ಲಿಯೇ ಹಣವಂತ ಆಗ್ತಾನೆ ನೀನು ಅಂತ ಅವನಿಗೆ ಒಂದು ತಾಯ್ತ ಕೊಟ್ಬಿಟ್ಟು ತನ್ನ ಪಾಡಿಗೆ ತಾನು ಹೊರಟೋಗ್ತಾನೆ. ಸನ್ಯಾಸಿ ಕೊಟ್ಟ ತಾಯ್ತ ಪ್ರಭಾವನೋ ಅಥವಾ ಧನಗುಪ್ತನಲ್ಲಿ ಆಮೇಲೆ ಮತ್ತೆ ಜೀವನೋತ್ಸಾಹ ಚಿಗುರುತ್ತಲ್ಲ, ಒಂದು ಸರಿ ಸಾವಿನ ಹತ್ರ ಹೋಗಿ ವಾಪಸ್ ಬಂದಮೇಲೆ ಮತ್ತೆ ಬದುಕಬೇಕು ಅಂತಿರುತ್ತಲ್ಲ, ಅದರಿಂದ ಅವನು ಹೇಗಾದರೂ ಇರಲಿ ಅಂದ್ಕೊಂಡು ಪ್ರತಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ. ಕೆಲವೇ ದಿನಗಳಲ್ಲಿ ಅವನು ಗ್ರಾಮದ ಧನವಂತರುಗಳಲ್ಲಿ ಒಬ್ಬ ಆಗೋಗ್ತಾನೆ. ಸರಿ, ಒಂದು ಸುಂದರ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಂಡು ಕಾಲಕ್ರಮೇಣ ಒಬ್ಬ ಮಗ ಅವನಿಗೆ ಹುಟ್ಟುತ್ತಾನೆ. ಕ್ರಮವಾಗಿ ಅವನು ಬಹುದೊಡ್ಡ ವ್ಯಾಪಾರ ಪ್ರಾರಂಭಿಸಿ ಬೇಕಾದಷ್ಟು ಹೊಲ, ಗದ್ದೆ, ಮನೆ, ವಸ್ತುವಾಹನ ಎಲ್ಲ ಪಡ್ಕೊತಾನೆ. ಆಸ್ತಿಪಾಸ್ತಿಯನ್ನು ಕಾಪಾಡಿಕೊಂಡು ವ್ಯವಹಾರ ಕ್ರಮವಾಗಿ ನೋಡ್ಕೊಳ್ಳೋದಕ್ಕೆ ಒಬ್ಬ ಮೇಲ್ವಿಚಾರಕನನ್ನು ಕೂಡ ನೇಮಿಸ್ಕೊತಾನೆ. ಸ್ವಲ್ಪ ಕಾಲ ಕಳೆದ ಮೇಲೆ ಧನಗುಪ್ತನ ಮಡದಿ ಸತ್ತೋಗ್ತಾಳೆ. ಕಾಲಕ್ರಮೇಣ ಸತ್ತೋಗ್ತಾಳೆ. ನಂತರ ಧನಗುಪ್ತನೂ ಅವನಿಗೂ ಕಾಯಿಲೆ ಬಂದ್ಬಿಡುತ್ತೆ. ಹೆಂಡತಿ ಹೊರಟೋದ್ಮೇಲೆ ತನಗೆ ಸಾವು ಸನ್ನಿಹಿತ ಆಗಿದೆಯೇನೋ ಅಂತ ಅವನಿಗೆ ಯೋಚನೆ ಹತ್ಕೊಳ್ಳುತ್ತೆ. ಇನ್ನು ಚಿಕ್ಕವನಾದ ಮಗನಿಗೆ ಮುಂದೆ ಯಾರೋ ದೆಕ್ಕಿಲ್ಲದ ಹೋಗುತ್ತಲ್ಲ, ಹೇಗೆ ಇವನಿಗೆ ಆಸ್ತಿ ಎಲ್ಲ ಹೋಗೋಂಗೆ ಮಾಡೋದು ಅಂತ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅವನು 4 ಜನ ಹಿರಿಯರನ್ನು ಕರೆದು ಅವ್ರ ಸಮಕ್ಷಮದಲ್ಲಿ ಮರಣ ಶಾಸನವನ್ನು ಬರೆಸ್ತಾನೆ. ಅವನು ಏನು ಬರೆಸಿರ್ತಾನೆ ಅಂದರೆ, ನಾನು ಸತ್ತ ನಂತರ ನಮ್ಮ ಮೇಲ್ವಿಚಾರಕನು ನನ್ನ ಎಲ್ಲ ಆಸ್ತಿಗೂ ರಕ್ಷಕನಾಗಿದ್ದುಕೊಂಡು ನನ್ನ ಮಗನ ಅವಶ್ಯಕತೆಗಳೆಲ್ಲವನ್ನೂ ನೋಡಿಕೊಳ್ಳತಕ್ಕದ್ದು. ನನ್ನ ಮಗನು ಯುಕ್ತ ವಯಸ್ಕನಾದೊಡನೆಯೇ ಮೇಲ್ಕಂಡ ಮೇಲ್ವಿಚಾರಕನು ನನ್ನ ಆಸ್ತಿಯಲ್ಲಿ ತನಗೆ ಇಷ್ಟವಾದಷ್ಟನ್ನು ನನ್ನ ಮಗನಿಗೆ ಕೊಟ್ಟು ಉಳಿದದನ್ನು ತಾನೇ ಇಟ್ಟುಕೊಳ್ಳತಕ್ಕದ್ದು ಅಂತ ಉಯಿಲ್ ಬರೆಸ್ತಾನೆ. ಈ ಉಯಿಲನ್ನು ನೋಡಿ ದೊಡ್ಡವ್ರಿಗೆಲ್ರಿಗೂ ಆಶ್ಚರ್ಯ ಆಗೋಗುತ್ತೆ. ಮೇಲ್ವಿಚಾರಕನಿಗೆ ತುಂಬ ಸಂತೋಷ ಆಗುತ್ತೆ. ನನಗೇನು ಇಷ್ಟ ಬರುತ್ತೋ ಅದನ್ನೆಲ್ಲ ನಾನೇ ಇಟ್ಕೊಂಡ್ಬಿಡ್ಬೋದು ಅಂತ ಅವನು ಮನಸ್ಸಲ್ಲೇ ಮಂಡಿಗೆ ತಿಂತಾ ಇರ್ತಾನೆ. ತನ್ನ ಯಜಮಾನನಿಗೆ ಮರಣಕಾಲದಲ್ಲಿ ಮತಿ ಕೆಟ್ಟಿರಬೇಕು, ಅದಕ್ಕೆ ಅವನು ಇಂಥ ಉಯಿಲ್ ಬರೆದ ಅಂತ ಸಂತೋಷಪಟ್ಟು ಅಂತ ಇರ್ತಾನೆ. ಉಯಿಲಿನ ಬರೆಸಿದ ನಂತರ ಧನಗುಪ್ತ ಕ್ರಮೇಣ ಸತ್ತೋಗ್ಬಿಡ್ತಾನೆ. ಧನಗುಪ್ತನ ಮಗನಿಗೆ ಯುಕ್ತ ವಯಸ್ಸು ಬರೋವರೆಗೆ ಮೇಲ್ವಿಚಾರಕ ಆ ಹುಡುಗನಿಗೆ ಯಾವ ಕೊರತೆನೋ ಬರದೇ ಇದ್ದಂಗೆ ಚೆನ್ನಾಗಿ ನೋಡ್ಕೊತಾನೆ. ಧನಗುಪ್ತನ ಮಗನು ಯುಕ್ತ ವಯಸ್ಕನಾದಾಗ ಆಸ್ತಿ ನನಗೆ ಸ್ವಾಧೀನ ಮಾಡಿಕೊಡು ಅಂತ ಮೇಲ್ವಿಚಾರಕರನ್ನು ಕೇಳ್ತಾನೆ. ಮೇಲ್ವಿಚಾರಕ ಏನು ಮಾಡ್ತಾನೆ, ಅವನಿಗೆ ಒಂದು ತಾಯ್ತ ಕೊಟ್ಬಿಟ್ಟು ಇದರಿಂದಲೇ ನಿಮ್ಮ ತಂದೆಯವರು ಇಷ್ಟ ಐಶ್ವರ್ಯ ಎಲ್ಲ ಸಂಪಾದಿಸಿದ್ದು, ನಿಮ್ಮ ತಂದೆಯವರ ಆಸ್ತಿಯಿಂದ ಇದನ್ನು ನೀನು ತೆಗೆದುಕೋ, ಉಳಿದೆಲ್ಲ ನಂದೇನೆ ಅಂತ ಹೇಳಿಬಿಡ್ತಾನೆ. ಧನಗುಪ್ತನ ಮಗನಿಗೆ ಆಶ್ಚರ್ಯ ಆಗೋಗುತ್ತೆ, ದಿಗ್ಭ್ರಮೆ ಆಗಿ ಹೋಗುತ್ತೆ. ಇದೇನು ಅನ್ಯಾಯ, ನನ್ನ ತಂದೆ ಆಸ್ತಿ ಎಲ್ಲವನ್ನೂ ಹೀಗೆ ಅನ್ಯಾಯವಾಗಿ ನೀವು ತೆಗೆದುಕೊಳ್ಳೋದು ಅಂದರೆ ಏನು ಅಂತ ಕೇಳ್ತಾನೆ. ತನ್ನ ಆಸ್ತಿಯಲ್ಲಿ ನನಗಿಷ್ಟವಾದಷ್ಟನ್ನು ನಾನು ಉಳಿಸಿಕೊಳ್ಳಲು ಅನುಕೂಲವಾಗಿ ನಿಮ್ಮ ತಂದೆಯವರು ಉಯಿಲನ್ನು ಮಾಡಿಸಿರುತ್ತಾರೆ, ಬೇಕಾದರೆ ನೀನೇ ಆ ಉಯಿಲನ್ನು ನೋಡ್ಕೋ ಅಂತ ಅವನು ದಬಾಯಿಸ್ಬಿಡ್ತಾನೆ. ಧನಗುಪ್ತ ತನ್ನ ತಂದೆ ಉಯಿಲನ್ನು ತಗೊಂಡು ತಕ್ಷಣವೇ ನ್ಯಾಯಾಧಿಕಾರಿ ಹತ್ರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಈ ಉಯಿಲನ್ನು ಇಟ್ಕೊಂಡು ಮೇಲ್ವಿಚಾರಕನು ನಮ್ಮ ತಂದೆ ಆಸ್ತಿ ಎಲ್ಲವನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ದೂರು ಕೊಡ್ತಾನೆ. ನ್ಯಾಯಾಧಿಕಾರಿ ಆ ಮರಣಶಾಸನ ಓದ್ಬಿಟ್ಟು ಮೇಲ್ವಿಚಾರಕನನ್ನು ಕರೆಸ್ಬಿಟ್ಟು, ಏನಯ್ಯ, ಈ ಹುಡುಗನು ಯುಕ್ತ ವಯಸ್ಕನಾಗಿದ್ದಾನೆ, ತನ್ನ ತಂದೆ ಆಸ್ತಿಯನ್ನು ತನಗೆ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದಾನೆ. ಅದರಲ್ಲಿ ಸಮಸ್ಯೆ ಏನಿದೆ, ನನ್ನವರೆಗೂ ಬರದಂತೆ ನೀನೇ ಕೊಡಲಾರದೆ ಹೋದ್ಯಾ, ಯಾಕೆ ಹಿಂಗೆ ಮಾಡ್ದಿ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಷಮಿಸಿ, ನಾನು ಕೊಡುವುದಿಲ್ಲ ಅಂತ ಏನು ಹೇಳಲಿಲ್ಲ. ನಮ್ಮ ಯಜಮಾನರಿಗೆ
ಇಷ್ಟು ಐಶ್ವರ್ಯವನ್ನು ಸಂಪಾದಿಸಿಕೊಟ್ಟಿದ್ದ ತಾಯಿತವನ್ನು ಅವನಿಗೆ ತೆಗೆದುಕೊಳ್ಳಲು ಹೇಳಿದನು. ಉಳಿದ ಆಸ್ತಿ ಎಲ್ಲವನ್ನು ನಾನೇ ಉಳಿಸಿಕೊಂಡಿದ್ದೇನೆ. ನನ್ನಿಷ್ಟ ಬಂದಷ್ಟನ್ನು ಉಳಿಸಿಕೊಳ್ಳಬಹುದು ಎಂದು ನಮ್ಮ ಯಜಮಾನರ ಉಯಿಲಿನಲ್ಲಿ ಸ್ಪಷ್ಟವಾಗಿದೆ ಅಂತ ಮೇಲ್ವಿಚಾರಕ ಉತ್ತರ ಹೇಳ್ತಾನೆ. ಅಂದರೆ ಆ ತಾಯಿತ ಹೊರತು ಉಳಿದ ಆಸ್ತಿ ಎಲ್ಲವೂ ನಿನಗಿಷ್ಟ ತಾನೇ ಅಂತ ನ್ಯಾಯಾಧಿಕಾರಿ ಕೇಳ್ತಾನೆ. ಕ್ಷಮಿಸಿ, ಅದೇ ಅಲ್ಲವೇ ನಾನು ಮನವಿ ಮಾಡಿಕೊಂಡಿದ್ದು ತಮ್ಮ ಹತ್ರ ಅಂತ ಉತ್ಸಾಹದಿಂದ ಉತ್ತರ ಹೇಳಿಬಿಡ್ತಾನೆ. ಹಾಗಾದರೆ ಆ ತಾಯಿತವನ್ನು ನೀನು ತೆಗೆದುಕೊಂಡು ನಿಮ್ಮ ಯಜಮಾನನ ಎಲ್ಲವನ್ನೂ ಈ ಹುಡುಗನಿಗೆ ಒಪ್ಪಿಸು. ನಿನಗೆ ಇಷ್ಟವಾದದ್ದು ಈ ಹುಡುಗನಿಗೆ ಒಪ್ಪಿಸಬೇಕು ಅಂತಲೇ ಈ ಉಯಿಲಿನಲ್ಲಿ ಬರೆದಿರೋದು. ಈ ಉಯಿಲಿನಲ್ಲಿ ನೀನು ಇಷ್ಟವಾದನ್ನು ನೀನೇ ಉಳಿಸಿಕೊಳ್ಳಬೇಕು. ಇದರಲ್ಲಿ ಎಲ್ಲಿಯೂ ನೀನೇ ಉಳಿಸ್ಕೋಬೇಕು ಅಂತ ಎಲ್ಲೂ ಇಲ್ಲ. ನಿನಗೇನು ಇಷ್ಟನೋ ಅದನ್ನು ನೀನು ಇವನಿಗೆ ಕೊಡಬೇಕು ಅಂತ ಬರೆದಿರೋದು ಈ ಉಯಿಲಿನಲ್ಲಿ ಅಂತ ನ್ಯಾಯಾಧಿಕಾರಿ ತೀರ್ಪು ಹೇಳಿಬಿಡ್ತಾನೆ. ಮೇಲ್ವಿಚಾರಕ ನಿಸ್ತೇಜನಾಗಿ ದನಗುಪ್ತನ ಉಯಿಲನ್ನು ಮತ್ತೂ ಒಂದು ಸತಿ ನ್ಯಾಯಾಧಿಕಾರಿ ಹೇಳಿದ್ದು ನಿಜ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಮತ್ತೆ ಬಿಡಿಯಾಗಿ ಓದ್ಕೋತಾನೆ. ತನ್ನಾಟ ಸಾಗಲಿಲ್ಲ ಅಂತ ಗ್ರಹಿಸಿ ದನಗುಪ್ತನ ಮಗನಿಗೆ ಅವನಿಗೆ ಸೇರಬೇಕಾದ ಆಸ್ತಿ ಎಲ್ಲ ಕೊಟ್ಬಿಟ್ಟು ಮೋಸ ಮಾಡಿದ್ದಕ್ಕೆ ತನ್ನ ಮುಖ ತೋರ್ಸೋಕ್ಕಾಗದೆ ಬೇರೊಂದು ಗ್ರಾಮಕ್ಕೆ ಹೊರಟೋಗ್ತಾನೆ. ನಮಸ್ಕಾರ.